ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನವೀನ್. ನೀವು ನೋಡ್ತಿರೋದು ಚಿಲ್ ಸಿಟಿ ನವೀನ್ ಚಾನಲ್. ಇವತ್ತು ನಮ್ಮ ಚಾನಲ್ ಬರ್ತಿರೋ ರೆಸಿಪಿ ಯಾವುದು ಅಂದರೆ ಅವರೆಕಾಳು ಮತ್ತು ಕುಂಬಳಕಾಯಲ್ಲಿ ಯಾವ ಥರ ಹಾಲು ಸಾರು ಮಾಡೋದು ಅಂತ ನೋಡ್ತಿದ್ದೀವಿ. ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ. ನೋಡಿ, ಒಂದು ಫುಲ್ ಕುಂಬಳಕಾಯಿ ತೊಗೊಂಡಿದ್ದೀವಿ ಸಣ್ಣದು, ಮತ್ತು ಅವರೆಕಾಳು ಒಂದು ಕಪ್ ತೊಗೊಂಡಿದ್ದೀವಿ, ಸ್ವಲ್ಪ ಕಡಲೆ ಬೀಜ ಮತ್ತು ಬೆಳ್ಳುಳ್ಳಿ, ಪೆಪ್ಪರು, ಒಣಮೆಣಸಿನ್ಕಾಯಿ, ಆಮೇಲೆ ಅಕ್ಕಿ ಇದೆಯಲ್ಲ ಅದನ್ನು ಊರಾಕಿ ಇಟ್ಕೊಂಡಿದ್ದೀವಿ ಸ್ವಲ್ಪ ಹೊತ್ತು, ಹಾಫ್ ಆನ್ ಅವರು. ಆಮೇಲೆ ಸ್ವಲ್ಪ ಹಾಲು. ಈಗ ನಮ್ಮ ಹತ್ರ ಇದೆಯಲ್ಲ ಅವರೆ ಬೀಜ, ಅದನ್ನು ಚೆಂದಾಗಿ ತೊಳ್ಕೊಂಡು ಬಿಸಿನೀರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಅದರಲ್ಲಿ ಬೆಂಡೆಕಾಯಿ ಹಾಕ್ತಿದ್ದೀವಿ ಅಂದರೆ ಲಾಸ್ಟಲ್ಲಿ ನಾವು ಮತ್ತೆ ಎತ್ಬಿಡ್ತೀವಿ. ಇವಾಗ ಸ್ವಲ್ಪ ಬೆಂದಾದಮೇಲೆ ನಾವು ಈ ಥರ ಕುಂಬಳಕಾಯಿನ ಹಾಕ್ಕೊಂಡು ಬೇಯಿಸ್ಕೊತಿದ್ದೀವಿ. ಈಗ ನೋಡಿ, ನಮ್ಮ ಹತ್ರ ಆಲ್ರೆಡಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀವಿ. ಆ ಒಣಮೆಣಸಿನ್ಕಾಯಿ ಆಲ್ರೆಡಿ ಸ್ವಲ್ಪ ಬೆಂದಿದೆ, ಅದನ್ನು ಮತ್ತೆ ಎತ್ಬಿಟ್ಟು ಇಲ್ಲಿ ಹಾಕ್ಕೊಂಡಿದ್ದೀವಿ. ಅಕ್ಕಿ ನೆನೆಸಿಟ್ಟಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಈ ಪದಕ್ಕೆ ತೊಗೊಂಡಿದ್ದೀವಿ. ಈಗ ನಿಮಗೆ ಗೊತ್ತಾಗ್ತಿದೆಯಲ್ಲ, ಉಪ್ಪು ಸ್ವಲ್ಪ ಹಾಕ್ಕೊಂಡು ಆಲ್ಮೋಸ್ಟ್ ಬೆಂದಿದೆ. ಈಗ ಲಾಸ್ಟಾಗಿ ನಿಮ್ಮ ಹತ್ರ ಇದೆಯಲ್ಲ ಗ್ರೈಂಡ್ ಮಾಡಿಟ್ಟಿರೋ ಆ ಮಸಾಲೆನ ತೆಗೆದು ಚೆಂದಾಗಿ ಕಲಿಸ್ಕೊಳ್ಳಿ, ಮಿಕ್ಸ್ ಮಾಡಿಕೊಂಡು. ಸ್ವಲ್ಪ ಬೆಂದಾದಮೇಲೆ ಲಾಸ್ಟಲ್ಲಿ ಹಾಲು ಸ್ವಲ್ಪ ಅಟ್ಬೇಕು, ತುಂಬ ಅಟ್ಬಾರ್ದು. ಒಂದು 100 ml ಹಾಲು ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳಿ. ನೋಡಿ ಇಷ್ಟೇ ಗಾಯ್ಸ್, ಕುದಿಸ್ಕೊಂಡು ನೀವು ಇಳಿಸ್ಬಿಡ್ಬೇಕಾಗುತ್ತೆ. ಅವರೆಕಾಳು ಮತ್ತು ಕುಂಬಳಕಾಯಲ್ಲಿ ಮಾಡಿರೋ ಹಾಲು ಸಾರು ರೆಡಿ ಗೈಸ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಆ ರೆಡ್ ಕಲರ್ ಬಟನ್ ಕ್ಲಿಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ತುಂಬ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಬಾಯ್ ಗೈಸ್, ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಮೀಟ್ ಆಗೋಣ. ಬಾಯ್.